ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡುವಂಥ ಪಿಗ್ಮೆಂಟೇಷನ್ ಪೌಡ್ರು, ಪಿಗ್ಮೆಂಟೇಷನ್ ಆಯಿಲು, ಪಿಗ್ಮೆಂಟೇಷನ್ ಸೋಪಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಅಂತ ಅಂದರೆ ಯಾವ ರೀತಿ ನಾನು ಆ ಪ್ರಿಪ್ರೇಷನನ್ನು ಮಾಡ್ತೀನಿ ಅಂತ ಹೇಳೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಅಷ್ಟೇ ಅಲ್ದನ ನಾನೊಂದು ಸ್ವಲ್ಪ ಪ್ಯಾಕಿಂಗನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಹಂಚ್ಕೊತೀನಿ. ನಾವು ಕೊಡುವಂಥ ಅದು ಪ್ರಾಡಕ್ಟು ಚೆನ್ನಾಗೈತಿ, ಅದರಿಂದ ಒಳ್ಳೆ ರಿಸಲ್ಟ್ ಬರಾಕುಂತೈತಿ ಅಂತ ಅಂದಾಗ ಅದಕ್ಕೊಂದು ರೂಪ ಕೊಟ್ಟರೆ ಇನ್ನೂ ಚೆನ್ನಾಗಿ ಅನಿಸುತ್ತಲ್ಲ. ಅದಕ್ಕೋಸ್ಕರ ನನ್ನ ಪ್ಯಾಕಿಂಗನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಅದು ಒಂದು ರೀತಿಯಾಗಿರುವಂಥ ಖುಷಿ ವಿಚಾರ ನನಗೆ. ಅದನ್ನು ನಿಮ್ಮ ಜೊತೆಗೆ ಒಂದು ಹಂಚ್ಕೋಬೇಕು ಅಂತ ಹೇಳೋದು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಯಾವ ರೀತಿ ನನ್ನ ಪ್ರಿಪ್ರೇಷನ್ ಈ ಸೋಪು ಮತ್ತು ಆಯಿಲು, ಈ ಒಂದು ಮೇಲೆ ಹೇರ್ ಆಯಿಲನ್ನು ನಾನು ರೆಡಿ ಮಾಡಿದ್ದೀನಿ. ಅದನ್ನು ನಾನು ವಿಡಿಯೋ ಹಾಕಿದ್ದೆ ನಿಮ್ಗೆ. ಹೇರ್ ಆಯಿಲನ್ನು ರೆಡಿ ಮಾಡಿದ್ದೀನಿ. ಬಹಳನೇ ಚೆನ್ನಾಗಿರುವಂಥ ರಿಸಲ್ಟು ಹೇರ್ ಆಯಿಲ್ ಕೊಡ್ತಾ ಐತಿ. ಆಮೇಲೆ ಈ ಒಂದು ನಮ್ಮ ಪಿಗ್ಮೆಂಟೇಷನ್ ಆಯಿಲು ಮತ್ತು ಪೌಡ್ರು ಅದು ಸಹಿತನೂ ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾ ಐತಿ. ಅಷ್ಟೇ ಅಲ್ದನ ಸೋಪ್ ಅಂತೂ ಇಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ಅದನ್ನು ಹೇಳೋದಕ್ಕಂತೂ ಮಾತು ಬರೋಂಗಿಲ್ಲ. ಅಷ್ಟು ಚೆನ್ನಾಗಿರುವಂಥ ಒಂದು ಸೋಪು ನಾನು ರೆಡಿ ಮಾಡಿಕೊಡ್ತಿದ್ದೀನಿ. ತೊಗೊಂಡವರು ಮತ್ತೆ ಪದೇ ಪದೇ ಅದು ಸೋಪನ್ನು 5, 6, 3, 4 ಹಿಂಗೆ ಈ ರೀತಿ ಎಲ್ಲರೂ ತೊಗೊಂಡವ್ರು ಈ ಸರ್ತಿ 2 ಸೋಪನ್ನು ಆರ್ಡರ್ ಮಾಡ್ಕೊಂಡಾರ. 2 ಸೋಪ್ ತೊಗೊಂಡಿದ್ದಾರೆ. ಹಾಗಾಗಿ ಈ ಸೋಪ್ ಮಾತ್ರ ಭಾಳನೇ ಚೆನ್ನಾಗೈತಿ. ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾರಿಗೆಲ್ಲ ಆರ್ಡರ್ ಬೇಕು ಅವರಿಗೆ ಇಲ್ಲಿ ಒಂದು ನಂಬರ್ ಹಾಕಿರ್ತೀನಿ ನಾನು. ಈ ನಂಬರ್ಗೆ ನೀವು ವಾಟ್ಸಪ್ ನಂಬರ್ ಅಷ್ಟೇ ಮಾಡಿರಿ. ವಾಟ್ಸಪ್ ಕಾಲ್ ಮಾಡಬೇಕು, ಇಲ್ಲ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ. ನಾರ್ಮಲ್ ಕಾಲ್ ಮಾಡಿದರೆ ನಿಮ್ಗೆ ಇಲ್ಲಿ ಫೋನ್ ಬರೋಂಗಿಲ್ಲ. ಹಂಗಾಗಿ ಫೋನ್ ಯಾವಾಗಿದ್ರೂ ಚಾಲೂನೇ ಇರ್ತೈತಿ. ಆದರೆ ಏನೋ ಚಾರ್ಜ್ ಹಾಕಲಿಲ್ಲ ಅಂದ್ರೆ ಅಷ್ಟೇ ಒಂದಿನಿಂದ ಸ್ವಿಚ್ ಆಫ್ ಆದ್ರೆ ಆಗ್ಬೋದು. ಅದಕ್ಕೋಸ್ಕರ ನೀವು ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡೋದಾಗಲಿ ಕಾಲ್ ಮಾಡೋದಾಗಲಿ ನೀವು ಮಾಡ್ಬೋದು. ಈ ನಂಬರ್ಗೆ ನೀವು ಮಾಡಿರಿ. ಬರೀ ಈಗ ಪ್ರಿಪ್ರೇಷನ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಾನು 2 ರೀತಿಯಾಗಿರುವಂಥ ಸೋಪ್ ಬೇಸನ್ನು ತೊಗೊತೀನಿ. ಒಂದು ಕ್ವಾಂಟಿಟಿ ಜಾಸ್ತಿ ಹಾಕ್ತೀನಿ, ಒಂದು ಕ್ವಾಂಟಿಟಿ ಕಡಿಮೆ ಇಟ್ಟು ಇಲ್ಲಿ ನಾನು ಸೋಪ್ ಬೇಸನ್ನು ಕಟ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಇದನ್ನ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಂತ. ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನಮಗೆ ಆದಷ್ಟು ಬೇಗನೆ ಇದು ಕರಗುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಸಣ್ಣದಾಗಿ ಒಂದು 2 kg ಅಷ್ಟು ನಾನು ಇಲ್ಲಿ ಸೋಪನ್ನು ರೆಡಿ ಮಾಡ್ಕೊಳ್ತೀನಿ. ಹಾಗಾಗಿ ನೋಡಿರಿ, ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಸೋಪ್ ಬೇಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಗ್ಲಿಸರಿನ್ ಸೋಪ್ ಬೇಸ್ ಇದು. ಇದಕ್ಕೆ ನಾನು ಈಗೇನು ಕಟ್ ಮಾಡಿರುವಂಥ ಸೋಪ್ ಬೇಸನ್ನು ಹಾಕಿ ಇದನ್ನು ಡಬಲ್ ಬಾಯ್ಲರಲ್ಲಿ ನಾವು ಕುದಿಸ್ಕೋಬೇಕಾಗತ್ತೆ. ಅಂದರೆ ಇದನ್ನು ನಾವು ಯಾವ ರೀತಿ ನಾವು ಸೋಪ್ ಮಾಡೋದು ಅಂತ ಅಂದ್ರೆ ಅದಕ್ಕೆ ಬೇಕಾಗಿರುವಂಥ ಎಸೆನ್ಷಿಯಲ್ ಆಯಿಲು ಮತ್ತು ಪಿಗ್ಮೆಂಟೇಷನ್ ಪೌಡರ್ನ ಹಾಕಿ ನಾನಿಲ್ಲಿ ಸೋಪನ್ನು ರೆಡಿ ಮಾಡ್ಕೊತೀನಿ. ಇಲ್ಲಿ ಡಬಲ್ ಲೇಯರಲ್ಲೂ ನಾನು ಸೋಪ್ ಮಾಡಿದ್ದೀನಿ. ಭಾಳ ಚೆನ್ನಾಗಿ ಬಂದೈತಿ. ಈ ಸೋಪಿನ ರಿಸಲ್ಟ್ ಅಂತೂ ಭಾಳನೇ ಚೆನ್ನಾಗೈತೆ ಫ್ರೆಂಡ್ಸ್. ನನ್ನ ಹತ್ರ ಒಂದೊಂದಲ್ಲ, ಈಗ 3-4 ಇಲ್ಲಿ ಪಿಗ್ಮೆಂಟೇಷನ್ ಆಯಿಲನ್ನು ನಾನು ರೆಡಿ ಮಾಡ್ತಿದ್ದೀನಿ. ಇಲ್ಲೂ ಮುಲೇಟಿ ಮತ್ತು ಮಂಜಿಷ್ಟ, ವೈಟ್ ಟರ್ಮರಿಕ್ಕು, ಆಮೇಲೆ ಒಂದು 10ರಿಂದ 15 ಒಂದು ಆಯುರ್ವೇದಿಕ್ ಪೌಡರ್ಗಳನ್ನ ನಾನು ಹಾಕಿ ಇಲ್ಲಿ ರಾತ್ರಿ ನೆನೆಸಿಡ್ತೀನಿ. ರಾತ್ರಿ ಮಾಡೋದ್ರೆ ಬೆಳಗ್ಗೆ ನೆನೆಸಿಡಬೇಕು. ಬೆಳಗ್ಗೆ ಮಾಡೋದಾದ್ರೆ ನಾವು ರಾತ್ರಿನೇ ಇಲ್ಲಿ ನೆನೆಸಿಡ್ಬೇಕಾಗತ್ತೆ. ನೆನೆಸಿಟ್ಟು ಬೆಳಗ್ಗೆ ಇದಕ್ಕೆ ಎಷ್ಟು ನಮಗೆ ಇದರಲ್ಲಿ ಹಾಲು ಮತ್ತು ಎಳ್ಳೆಣ್ಣೆ ಹಾಕಿ ನಾವು ಚೆನ್ನಾಗಿ ಇದನ್ನ ಒಂದು ಹದವಾಗಿ ರೀತಿಯಾಗಿ ನಾವು ಇದನ್ನ ಕುದಿಸ್ಕೋಬೇಕಾಗತ್ತೆ. ಇದು ಹೊತ್ತಿದ್ರೆ ಇದರೊಳಗಿನ ಅಂಶ ಎಲ್ಲ ಹೋಗ್ಬಿಡ್ತೈತಿ. ಹಾಗಾಗಿ ಹದವಾಗಿ ಇದನ್ನ ಬೇಯಿಸ್ಕೊಂಡು ಸೋಸಿ ಈ ರೀತಿಯಾಗಿರುವಂಥ ಬಾಟ್ಲಲ್ಲಿ ನಾನು ಪ್ಯಾಕ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ. ಆದರೆ ಇದ್ರ ಮೇಲೆ ಒಂದು ಸ್ಟಿಕ್ಕರ್ ನಾನು ಮಾಡ್ಕೊಂಡಿದ್ದೀನಿ. ಭಾಳನೇ ಚೆನ್ನಾಗಿ ಕಾಣಿಸ್ತಾ ಇದೆ ಬಾಟ್ಲಿ ಈ ಸರ್ತಿ. ಇಲ್ಲಿ ಪೌಡರ್ ಪ್ಯಾಕೆಟ್ ಮಾಡಿರೋದನ್ನು ನಾನು ನಿಮ್ಗೆ ತೋರಿಸಿದ್ದೀನಿ. ಅಂದರೆ ಮೊದಲು ಈ ರೀತಿಯಾಗಿ ಪ್ಯಾಕಿಂಗ್ ಇರ್ತಿತ್ತು ನಂದು. ಆದರೆ ಈ ಸರ್ತಿ ಒಂದು ಸ್ವಲ್ಪ ಪ್ಯಾಕಿಂಗನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ಪ್ಯಾಕ್ ಮಾಡಿ ಮತ್ತು ಒಂದು ಆಯಿಲನ್ನು ಪ್ಯಾಕ್ ಮಾಡಿ ನಾನು ಕಳಿಸಿರೋದನ್ನು ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ವೀಡಿಯೋ ನಾನು ನಿಮ್ಗೆ ಹಾಕ್ತಿದ್ದೀನಿ, ಯಾವ ರೀತಿ ನಾನು ಪ್ಯಾಕ್ ಮಾಡಿ ಕಳಿಸ್ತೀನಿ ಅಂತ ಹೇಳಿ. ಅಂದರೆ ಬಹಳಷ್ಟು ಜನರಿಗೆ ನಾನು ಕಳಿಸ್ತೀನಿ ಫ್ರೆಂಡ್ಸ್. ಒಂದು ಕಡೆ ಎಲ್ಲ ನನ್ನ ಪ್ರಾಡಕ್ಟ್ಸ್ ಬಹಳಷ್ಟು ಜನರಿಗೆ ತಲುಪೈತಿ. ಇವ್ರು ಒಳ್ಳೊಳ್ಳೆ ರಿಸಲ್ಟ್, ಒಳ್ಳೆ ಚೆನ್ನಾಗೈತೆ ಪ್ರಾಡಕ್ಟ್ ಅಂತ ಹೇಳೋದು ನನಗೆ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೀವು ಕಮೆಂಟ್ ಬಾಕ್ಸಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ತಯಾರಿ ಮಾಡ್ಕೊತಿದ್ದೀನಿ. ಹೇರ್ ಆಯಿಲ್ ಅಂತೂ ನಿಮ್ಮ ಹೇರ್ ಫಾಲನ್ನು ಆದಷ್ಟು ಬೇಗನೆ ಕಡಿಮೆ ಮಾಡುವಂಥ ಶಕ್ತಿ ಈ ಒಂದು ಹೇರ್ ಆಯಿಲ್ಗೆ ಐತಿ. ಇಲ್ಲಿ 2 kg ಆಯಿಲನ್ನು ನಾನು ಮಾಡ್ತಿದ್ದೀನಿ. ಇಲ್ಲೂ ಒಂದು 10-15 ರೀತಿಯಾಗಿರುವಂಥಷ್ಟು ನಾನು ಹರ್ಬ್ಸನ್ನು ತೊಗೊಂಡು ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕಂದ್ರೆ ಒಂದು 40ರಿಂದ 50 ನಿಮಿಷ ಇದನ್ನ ನಾನು ಕುದಿಸ್ಕೊತೀನಿ. ಒಂದು ಕಡೆ ಕುಂಕುಮಾದಿ ಆಯಿಲು, ಒಂದು ಕಡೆ ಹೇರ್ ಆಯಿಲು, ಎರಡೂ ನನಗೆ ಇಲ್ಲಿ ರೆಡಿ ಆಗೈತಿ. ನೋಡಲಿ, ಇದನ್ನ ಸೋಸಿದ ಮೇಲೆ ಇಷ್ಟು ಘಮ ಇದ್ರ ಮೇಲೆ ಸೋಸಿರುವಂಥದ್ದು ಇರುತ್ತಲ್ಲ, ಅದಂತೂ ನನಗೆ ಚೆಲ್ಲಕ್ಕೆ ಮನಸ್ಸಾಗಂಗಿಲ್ಲ. ಅಷ್ಟು ಚೆನ್ನಾಗಿ ಪರಿಮಳ ಬರ್ತೈತಿ. ಈ ಆಯಿಲು ಬೇಕಿದ್ರೆ ನೀವು ಆರ್ಡರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡುವಂಥ ಒಂದು ಒಳ್ಳೆಯ ಒಂದು ಹೈಜಿನಿಕ್ ಆಗಿ ನಾನು ಈ ಒಂದು ಸೋಪ್ ಆಯ್ತು, ಪೌಡ್ರ್ ಆಯ್ತು, ಆಯಿಲ್ ಆಯ್ತು, ಅದಕ್ಕಾಗಿಯೇ ಒಂದು ಟೈಮ್ ಕೊಟ್ಟಿರ್ತೀನಿ. ಅದಕ್ಕಾಗಿರುವಂಥ ಪಾತ್ರೆಗಳನ್ನ ನಾನು ಬೇರೆ ಇಟ್ಟಿದ್ದೀನಿ. ಅದನ್ನು ಬೇರೆ ಯಾವುದಕ್ಕೂ ನಾನು ಯೂಸ್ ಮಾಡೋಕ್ಕೆ ಹೋಗಂಗಿಲ್ಲ. ಪೌಡ್ರು, ಆಯಿಲು, ಸೋಪು ಮತ್ತು ಈ ಹೇರ್ ಆಯಿಲು ಇಷ್ಟೂ ನಾನೀಗ ಸದ್ಯಕ್ಕೆ ರೆಡಿ ಮಾಡ್ತಿದ್ದೀನಿ. ನೆಕ್ಸ್ಟ್ ಇನ್ನೂ ಬೇರೆ ಒಂದು ವಿಚಾರಗಳದಾವು, ಅವನ್ನೆಲ್ಲ ನಿಮ್ಮದರಿಗೆ ನಾನು ಮಾಡ್ಕೊತ ಹೋಗ್ತೀನಿ. ಈಗ ನಾನು ಪ್ಯಾಕಿಂಗನ್ನು ಚೇಂಜ್ ಮಾಡಿದೆ ಅಂತ ಹೇಳಿದ್ನೆಲ್ಲ ಅದನ್ನು ತೋರಿಸ್ತೀನಿ, ಯಾವ ರೀತಿ ನಾನು ಪ್ಯಾಕಿಂಗ್ ಮಾಡ್ಕೊಂಡಿನಿ ಅಂತ ಹೇಳಂದು. ನೋಡ್ರಿ, ದುರ್ಗಾ ಹರ್ಬಲ್ ಪ್ರಾಡಕ್ಟ್ಸ್ ಅಂತ ಹೇಳಂದು ಹಾಕ್ಸಿದ್ದೀನಿ. ಹಂಗೆ ಪಿಗ್ಮೆಂಟೇಷನ್ ಪೌಡ್ರು ಅಂತ ಹೇಳಂದು ಹಾಕ್ಸಿದ್ದೀನಿ. ಪಿಗ್ಮೆಂಟೇಷನ್ ಪೌಡರ್ ಅಂತ ಹೇಳಂದು ಹಾಕ್ಸಿದ್ದೀನಿ. ಅಂದರೆ ಕನ್ನಡದಲ್ಲೂ ಐತಿ, ಆಮೇಲೆ ಇಂಗ್ಲೀಷ್ ಒಳಗೂ ಐತಿ. ಇಷ್ಟನ್ನು ನಾನು ಈಗ ಸದ್ಯಕ್ಕೆ ನಿಮಗೆ ತೋರಿಸೋದಕ್ಕೋಸ್ಕರ ಇಷ್ಟನ್ನು ನಾನು ಒಂದಕ್ಕಷ್ಟು ಪ್ಯಾಕ್ ಮಾಡಿದ್ದೆ. ಉಳಿದಿದ್ದು ಈಗ ಯಾರಿಗೂ ಇನ್ನೂ ಕಳಿಸಿಲ್ಲ ಖರೆ ಅಂತ ಅಂದ್ರೆ ನೋಡ್ರಿ, ಎಲ್ಲ ಪ್ಯಾಕಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ನಿಜವಾಗ್ಲೂ ಏನೋ ಒಂಥರ ಖುಷಿ ಆಗುತ್ತಲ್ಲ, ಈ ನಮ್ಮದೇ ಆದಂಥ ಒಂದು ಪ್ರಾಡಕ್ಟ್ ಚೆನ್ನಾಗೈತೆ ಅಂದಾಗ ಅದರದ್ದೇ ಆದಂಥ ಒಂದು ರೂಪನ ಅದಕ್ಕೆ ನಾವು ಕೊಟ್ಟರೆ ಇನ್ನೂ ಅದಕ್ಕೂ ಖುಷಿ ಆಗುತ್ತೆ ಮತ್ತು ನಮಗೂ ಖುಷಿ ಆಗತ್ತೆ ಖರೆ ಅಂತ ಅಂದ್ರೆ. ಹಾಗಾಗಿ ನೋಡ್ರಿ, ಈ ಒಂದು ಪಿಗ್ಮೆಂಟೇಷನ್ ಪೌಡ್ರನ್ನ ಒಂದು ಪ್ಯಾಕಿಂಗು ಇದಾಗಿರ್ತೈತಿ. ಆಮೇಲೆ ಪಿಗ್ಮೆಂಟೇಷನ್ ಆಯಿಲಿಂದ ಒಂದು ತೋರಿಸ್ತೀನಿ ನಾನು ನಿಮಗೆ. ನೋಡ್ರಿ, ಪಿಗ್ಮೆಂಟೇಷನ್ ಆಯಿಲು ಎಷ್ಟು ಚೆನ್ನಾಗೈತಲ್ಲ ಬಾಟ್ಲು.
ಇದಕ್ಕೂ ಅಷ್ಟೇ ನಾನು ಇದಕ್ಕೂ ದುರ್ಗಾ ಹರ್ಬಲ್ ಪ್ರಾಡಕ್ಟ್ ಅಂತ ಹೇಳಿ ಅಂದು ಹೆಸರು ಹಾಕಿದ್ದೀನಿ. ಅಷ್ಟೇ ಅಲ್ಲದೆ ಇದಕ್ಕೆ ಪಿಗ್ಮೆಂಟೇಷನ್ ಆಯಿಲು ಅಂತಾನು ಹಾಕಿದ್ದೀನಿ. ನೋಡ್ಬೋದು ನೀವು, ಚೆನ್ನಾಗಿ ಕಾಣಿಸೋಂಗಿಲ್ಲ ನೋಡ್ರಿ. ಪ್ಯಾಕಿಂಗ್ ಹೆಂಗಾಗೈತಿ ಅಂತ ಹೇಳೋದು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಇನ್ನು ಮುಂದೆ ಬರುವಂಥ ಎಲ್ಲ ಪಿಗ್ಮೆಂಟೇಷನ್ ಪೌಡ್ರು ಮತ್ತು ಪಿಗ್ಮೆಂಟೇಷನ್ ಆಯಿಲು ಈ ರೀತಿಯಾಗಿರುವಂಥ ಪ್ಯಾಕಲ್ಲಿ ನಿಮಗೆ ಬರ್ತೈತಿ. ಮತ್ತು ಇನ್ನೂ ಒಂದು ಏನಪ್ಪ ಅಂದ್ರೆ ನಾನು ಸೋಪಿಗೂ ಸಹಿತ ಅದಕ್ಕೂ ನಾನು ಇದನ್ನು ಸ್ಟಿಕ್ಕರ್ನ ಮಾಡಿಸಿದ್ದೀನಿ. ಆದರೆ ಸೋಪಿಗೆ ಇನ್ನೂ ಅಂಟಿಸಿಲ್ಲ. ಆದರೆ ಇದರದೊಂದು ನಾನು ಪ್ಯಾಕಿಂಗನ್ನು ಒಂದು ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಂದು ನಾನು ಮಾಡ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ನಾನು ದುರ್ಗಾ ಹರ್ಬಲ್ ಪ್ರಾಡಕ್ಟ್ ಅಂತ ಹೇಳಿ ಹಾಕ್ಸಿದ್ದೀನಿ. ಹಂಗೆ ಪಿಗ್ಮೆಂಟೇಷನ್ ಸೋಪ್ ಅಂತ ಹೇಳಂದು ಇಲ್ಲಿ ಹಾಕ್ಸಿದ್ದೀನಿ ನಾನು. ನಿಜವಾಗ್ಲೂ ಪಿಗ್ಮೆಂಟೇಷನ್ ಸೋಪ್ ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂಥ ಕೆಲಸ ನನಗೆ ಮಾಡ್ತಿದೆ. ಅದು ಅಷ್ಟು ಚೆನ್ನಾಗಿರುವಂಥ ಕೆಲಸ ಈ ಒಂದು ಸೋಪು ಆಯಿಲು ಪೌಡ್ರು ಮಾಡ್ತಿರೋದ್ರಿಂದ ಇದನ್ನೇ ನಾನು ಹೆಸರಿಟ್ಟು ಇದೇ ಹೆಸರನ್ನು ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಂದು ಇದನ್ನೇ ಹೆಸರಿಟ್ಕೊಂಡಿದ್ದೀನಿ. ಈ ಒಂದು ಎಲ್ಲ ಹೆಸರು ಹೆಂಗೆ ಚೆನ್ನಾಗಿ ಈ ಲೋಗೋ ಆಯಿತು, ಆಮೇಲೆ ಹೆಸರಾಯ್ತು ಚೆನ್ನಾಗೈತೆ, ಆಮೇಲೆ ಪ್ಯಾಕಿಂಗ್ ಹೆಂಗೈತಿ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಆಮೇಲೆ ಈ ಸೋಪಿಗೆ ಇನ್ನೂ ಒಂದು ಒಳ್ಳೆ ಒಂದು ಪ್ಯಾಕಿಂಗ್ ಮಾಡಬೇಕು, ಏನೋ ಒಂದು ಡಿಫ್ರೆಂಟ್ ಆಗಿರುವಂಥ ಪ್ಯಾಕಿಂಗ್ ಮಾಡಬೇಕು ಅಂತ ಹೇಳಂದು ಈ ಒಂದು ಇದನ್ನು ಸ್ಟಿಕ್ಕರ್ಸ್ ಅಂತೂ ಮಾಡಿಟ್ಟಿದ್ದೀನಿ ನಾನು. ಆದರೆ ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ. ನೋಡೋಣ ಎಷ್ಟು ಜನರು ಪಟಾಪಟ ಅಂತ ಹೇಳೋದು ಆರ್ಡರ್ ಮಾಡ್ತೀರಿ, ಅದನ್ನ ಮೇಲೆ ನೋಡಿಕೊಂಡು ನಾನು ಈ ಒಂದು ಪ್ಯಾಕಿಂಗನ್ನು ಮಾಡೋದನ್ನು ಮಾಡ್ತೀನಿ. ನೋಡ್ರಿ, ಇದು ಹೇರ್ ಆಯಿಲು. ಇದನ್ನು ನಾನು ಸೆಕೆಂಡ್ ಬ್ಯಾಚ್ ಇದು ಮಾಡಿದ್ದು. ಬಹಳ ಅಂದರೆ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ನನ್ನ ಪಕ್ಕದ ಮನೆಯವರನ್ನು ಯೂಸ್ ಮಾಡೋ ಒಂಥರ ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ಇದು ಹೇರ್ ಫಾಲನ್ನು ಪೂರ್ತಿಯಾಗಿ ಕಡಿಮೆ ಮಾಡುತ್ತೆ. ಅಷ್ಟು ಚೆನ್ನಾಗಿರುವಂಥ ಒಂದು ಆಯಿಲ್ ಇದಾಗೈತಿ. ಅವ್ರ ಜೊತೆಗೆ ಒಂದು ಸರ್ತಿ ನಾನು ನೋಡ್ತೀನಿ, ಅವ್ರು ನಿಮ್ಮ ಜೊತೆಗೆ ಮಾತಾಡ್ತೀನಿ ಅಂತ ಅನ್ನೋದಾದ್ರೆ. ಯಾಕಂದ್ರೆ ಅವ್ರು ನನ್ನ ಸೋಪು ಮತ್ತು ಆಯಿಲು ಮೇಲೆ ನಾನು ಕೊಟ್ಟಿರುವಂಥ ಹೇರ್ ಡೈ ಎಲ್ಲನೂ ಯೂಸ್ ಮಾಡೋಕೊಂಥರ ಒಳ್ಳೆ ಚೆನ್ನಾಗೈತಿ ಅಂತ ಹೇಳಿದ್ದಾರೆ. ಆದರೆ ನೋಡ್ತೀನಿ ಅವ್ರು ಏನಾದರೂ ನನ್ನ ಜೊತೆಗೆ ವಿಡಿಯೋ ಬಂದು ನಾನು ಹೇಳ್ತೀನಿ ಅಂತ ಅಂದರೆ ಒಂದು ಸರ್ತಿ ಅವ್ರನ್ನ ನಾನು ವಿಡಿಯೋ ಕರ್ಕೊಂಬರ್ಬೇಕಂತ ಮಾಡಿದ್ದೀನಿ. ಬರ್ತೀನಿ ಅಂತ ಹೇಳ್ತೀನಿ ಅಂತ ಅನ್ನೋದಾದ್ರೆ ನಾನು ಅವ್ರ ಜೊತೆಗೆ ಹೇಳಿಸ್ತೀನಿ. ಭಾಳ ಚೆನ್ನಾಗೈತೆ ಆಯಿಲು ಚೆನ್ನಾಗೈತಿ, ಸೋಪು ಚೆನ್ನಾಗೈತಿ, ಪಿಗ್ಮೆಂಟೇಷನ್ ಪೌಡ್ರು, ಪಿಗ್ಮೆಂಟೇಷನ್ ಆಯಿಲು ಎಲ್ಲನೂ ಚೆನ್ನಾಗಿದ್ದೈತಿ. ಆದರೆ ಇದನ್ನು ನಾನು ಹಾಗೆ ಈಗ ಒಂದೆರಡು ಸರ್ತಿ ಹಾಗೆ ಕೊಟ್ಟಿದ್ದೀನಿ. ಫಸ್ಟ್ ಬ್ಯಾಚು, ಸೆಕೆಂಡ್ ಬ್ಯಾಚು ಹಿಂಗೆ ರೀತಿಯೇ ಕೊಡ್ತಿದ್ದೀನಿ. ನೆಕ್ಸ್ಟು ಇದು ಏನಾದರೂ ಚೆನ್ನಾಗಿ ನನಗೆ ಆರ್ಡ್ರ್ ಬರ್ತಾ ಐತೆ ಅಂದರೆ ಇದಕ್ಕೂ ನಾನು ಸ್ಟಿಕ್ಕರ್ ಮಾಡಿ ಇದಕ್ಕೂ ನಾನು ಒಂದು ಪ್ಯಾಕಿಂಗನ್ನು ಚೆನ್ನಾಗಿರೋವಂಥ ಪ್ಯಾಕಿಂಗ್ ಮಾಡಿ ಕಳಿಸೋದೆಲ್ಲ ಚೆನ್ನಾಗಿ ಮಾಡ್ತೀನಿ ನಾನು. ಆದರೆ ಸ್ಟಿಕ್ಕರ್ಸ್ ಇರಲಿಲ್ಲ, ಅದಕ್ಕೆ ಸ್ಟಿಕ್ಕರ್ಸ್ ಇಲ್ಲ ಅಂತ ಹೇಳಂದು ಈ ಸರ್ತಿ ನಾನು ಸ್ಟಿಕ್ಕರ್ಸನ್ನು ಮಾಡ್ಕೊಂಡಿದ್ದೀನಿ. ಭಾಳ ಏನೋ ಒಂಥರ ಖುಷಿ ಆಗುವಂಥದ್ದು ನನಗೆ. ನನ್ನದೇ ಆದಂಥ ಒಂದು ಸ್ಟಿಕ್ಕರನ್ನು ನಾನು ಮಾಡಿ ಎಲ್ಲರಿಗೂ ತಲುಪಿಸ್ತಾ ಇದ್ದೀನಿ. ನಾನು ಒಂದು ಖುಷಿ ನನಗೈತಿ. ಹಂಗಾಗಿ ನೋಡಲಿ, ಆಮೇಲೆ ಸೋಪಿಗೆ ನಾನು ಅದನ್ನು ಸೋಪಿನ ಸೋಪಿಂದು ಪ್ಯಾಕಿಂಗ್ ಆದಮೇಲೆ ನಾನು ನಿಮ್ಮ ಜೊತೆಗೆ ಅದನ್ನ ಹಂಚ್ಕೊತೀನಿ ಯಾವ ರೀತಿ ಪ್ಯಾಕಿಂಗ್ ಮಾಡಿದ್ದೀನಿ ಅಂತ ಹೇಳಂದು. ಇವತ್ತಿಂದು ವಿಡಿಯೋ ಇಷ್ಟ. ಯಾಕಂದ್ರೆ ನಾನು ಒಂದು ಪ್ಯಾಕ್ ಭಾಳ ಚೆನ್ನಾಗಿರುವಂಥ ಒಂದು ಪ್ಯಾಕ್ ಅಂತ ಬಂದಿದ್ದೆ. ಅಂದರೆ ಅಷ್ಟೇ ಈಸಿಯಾಗಿರುವಂಥ ಒಂದು ಪ್ಯಾಕ್ ಇತ್ತು. ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಮುಂದೆ ನಾನು ಒಂದು ಪ್ಯಾಕ್ ಹಾಕೊಂತ ಕೂತ್ಕೊಂಡೆ, ಪ್ಯಾಕ್ ಹಾಕಿ ನಿಮಗೆ ತೋರಿಸೋದು ಅಂತ ಅಂದರೆ ನಿಮಗೆ ಬೋರ್ ಹೊಡೆದ್ಬಿಡ್ತೈತೆ ವಿಡಿಯೋ. ಹಂಗಾಗಿ ಇಷ್ಟಕ್ಕೆ ಇದನ್ನ ಸ್ಟಾಪ್ ಮಾಡಿದ್ದೀನಿ ನಾನು. ನಿಮ್ಮೆಲ್ಲರಿಗೂ ಇದೊಂದು ನನ್ನ ಒಂದು ಖುಷಿಯನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೋಬೇಕಲ್ಲ, ಎಲ್ಲರನ್ನ ಕಳಿಸ್ಕೊಡ್ಬೇಕಾರೆ ಈ ರೀತಿಯಾಗಿರುವಂಥ ಪ್ಯಾಕಿಂಗ್ ನಮಗೆ ಬರುತ್ತೆ ಅಂತ ಹೇಳೋದು ನೀವು ಅಂದ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಚೆನ್ನಾಗಿರುವಂಥ ಒಂದು ಪ್ಯಾಕಿಂಗ್ ನಾನು ಮಾಡಿಸಿದ್ದೀನಿ ಅಂತ ಹೇಳಂತ ನನಗೆ ಅನಿಸುತ್ತೆ. ನೋಡಿರಿ, ಈ ರೀತಿಯಾಗಿ ಪ್ಯಾಕಿಂಗ್ ನಾನು ಮಾಡ್ಕೊಂಡಿದ್ದೀನಿ. ಇದು 100 ಗ್ರಾಮಿಂದಷ್ಟೇ. ಯಾಕಂತ ಅಂದರೆ ಈಗ 200 ಗ್ರಾಮಿನ ಪ್ಯಾಕೆಟನ್ನು ಮಾಡಿಸಿದ್ದೆ ನಾನು, ಪ್ಯಾಕೆಟನ್ನು ತರ್ಕೊತಿದ್ದೆ ನಾನು. ಯಾಕಂದರೆ ಈಗ ಆಯಿಲು, ಸೋಪು ಮತ್ತು ಪೌಡರ್ ತೊಗೊಳಕ್ಕಂತಾಗಿಂದ ಇದೊಂದು ಕಿಟ್ ರೀತಿ ಆಗ್ಬಿಟ್ಟೈತಿ. ಹಾಗಾಗಿ 100 ಗ್ರಾಮ್ ಪೌಡರ್ ಜಾಸ್ತಿ ಜನ ಆರ್ಡರ್ ಮಾಡ್ತಾ ಇರೋದ್ರಿಂದ ನಾನು 100 ಗ್ರಾಮಿಂದಷ್ಟೇ ನಾನೀಗ ಮಾಡಿಸ್ಕೊಂಡಿದ್ದೀನಿ. ನೋಡಿರಿ, 100 ಗ್ರಾಮ್ ಅಂತಾನೆ ಇಲ್ಲಿ ಹಾಕ್ಸಿದ್ದೀನಿ ನಾನು. 200 ಗ್ರಾಮಿಂದು ಕಡಿಮೆ, 200 ಗ್ರಾಮ್ ಜಾಸ್ತಿ ಜನ ಮಾಡ್ತಿಲ್ಲ, ಒಬ್ಬರು ಇಬ್ಬರು ಅಷ್ಟೇ ಮಾಡ್ತಿದ್ದಾರೆ. ಹಾಗಾಗಿ 100 ಗ್ರಾಮಿಂದು ಪೌಡರ್ ಮಾಡಿದ್ದೀನಿ. 200 ಗ್ರಾಮ್ ಕೇಳಿದ್ರಿಗೆ ಇನ್ನೂ 2 ಪ್ಯಾಕೆಟ್ ಕಳಿಸಿದ್ರಾತು ಅಂತ ಅಂದು ಯೋಚನೆ ಮಾಡಿದ್ದೀನಿ ನಾನು. ನಿಮ್ಮೆಲ್ಲರಿಗೂ ನಾನು ಮಾಡಿರುವಂಥ ಒಂದು ಪ್ಯಾಕಿಂಗು, ಆಮೇಲೆ ಇದೇನದು ಸ್ಟಿಕ್ಕರ್ಸು ಎಲ್ಲ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹಂಚ್ಕೊಂಡಿದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ಹೇಳೋದು ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪ್ಯಾಕಿಂಗ್ ಹೆಂಗೈತಿ, ಹಂಗೆ ನಾವೊಂದು ಹಾಕಿರುವಂಥ ಈ ಒಂದು ಹೆಸರು ಹೆಂಗೈತಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ. 100% ನ್ಯಾಚುರಲ್ ಅಂತ ಐತೆ. ನಿಜವಾಗ್ಲೂ ನ್ಯಾಚುರಲ್ ಆಗಿ ಇರ್ತೈತಿ. ಅಷ್ಟೇ ಕ್ವಾಂಟಿಟಿನೂ ಚೆನ್ನಾಗಿರುವಂಥ ಕ್ವಾಂಟಿಟಿನ ನಾನು ಕೊಡ್ತೀನಿ. ಅದಕ್ಕೋಸ್ಕರ ಯಾರಿಗೆಲ್ಲ ಈ ಒಂದು ಪೌಡ್ರು ಮತ್ತು ಆಯಿಲು, ಸೋಪು ಬೇಕು ಅವರು ನಾನು ಕೊಟ್ಟಿರುವಂಥ ನಂಬರ್ಗೆ ಮೆಸೇಜ್ ಮಾಡಿದರೆ ಅಲ್ಲಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಹಂಗೆ ಯಾರಿಗೆಲ್ಲ ಆರ್ಡರ್ ಬೇಕು ಅವರು ಸಹಿತ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ, ಅಲ್ಲಿ ನಾನು ಉತ್ತರ ಕೊಡ್ತೀನಿ. ಆರ್ಡರ್ ಮಾಡಬೇಕು ಅಂತ ಅಂದವರು ನಾನು ಕೊಟ್ಟಿರೋಂಥ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ಅಲ್ಲಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಿದ್ದೀನಿ. ಮತ್ತು ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ, ಸ್ಕಿನ್ ಕೇರ್ ಒಳ್ಳೆಯ ಒಂದು ಪ್ಯಾಕನ್ನು ತೊಗೊಂಡಿನಿ. ಬಹಳನೇ ಈಸಿಯಾಗಿರುವಂಥ ಒಂದು ಪ್ಯಾಕ್ ಐತಿ. ಅದನ್ನು ನೆಕ್ಸ್ಟ್ ವಿಡಿಯೋಗೆ ನಾನು ತೊಗೊಂಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್.